Hello everyone, I am Harshita I am lecturer, Department of Mathematics, IDST College, ಚಿಕ್ಕಮಗಳೂರು. ಸೊ ಸ್ಟೂಡೆಂಟ್ಸ್, ನಿಮಗೆ ಪೇಪರ್ 8ಅಲ್ಲಿ ಬಂದುಬಿಟ್ಟು ಯಾವ್ಯಾವ ಕಾನ್ಸೆಪ್ಟ್ಸ್ ಇರುತ್ತೆ ಅಂತಂದರೆ ರೇಮನ್ ಇಂಟಿಗ್ರೇಷನ್, ವೆಕ್ಟರ್ ಕ್ಯಾಲ್ಕುಲಸ್ ಆ್ಯಂಡ್ ಕಾಂಪ್ಲೆಕ್ಸ್ ಅನಾಲಿಸಿಸ್. ಅಮಾಂಗ್ ದೀಸ್ ಕಾನ್ಸೆಪ್ಟ್ಸ್ ಐ ವಿಲ್ ಬಿ ಟೀಚಿಂಗ್ ದ ಕಾನ್ಸೆಪ್ಟ್ ಕಾಲ್ಡ್ ಕಾಂಪ್ಲೆಕ್ಸ್ ಅನಾಲಿಸಿಸ್. ಸೊ ನಿಮ್ಮೆಲ್ಲರ ಹತ್ರನೂ ಸಿಲೆಬಸ್ ಕಾಪಿ ಇದೆ ಅಂತ ಅಂದ್ಕೊತೀನಿ. ಜಸ್ಟ್ ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ಇಟ್, ಗೋ ಥ್ರೂ ಇಟ್. ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಜಸ್ಟ್ ಗೋ ಥ್ರೂ ಇಟ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಈಸ್ ಕ್ವೆಶನ್ ಪೇಪರ್ ಪ್ಯಾಟರ್ನ್. ಸೊ ನಿಮಗೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತಂದರೆ ಐ ವಿಲ್ ಜಸ್ಟ್ ಸೇ ಅಬೌಟ್ ಓನ್ಲಿ ಕಾಂಪ್ಲೆಕ್ಸ್ ಅನಾಲಿಸಿಸ್ ಪಾರ್ಟ್. ಸೊ ಕಾಂಪ್ಲೆಕ್ಸ್ ಅನಾಲಿಸಿಸಿಂದ ನಿಮಗೆ 2 ಮಾರ್ಕ್ಸಿಂದು 4 ಕ್ವೆಶನ್ಸ್ ಬರುತ್ತೆ. ಸೊ 2 ಮಾರ್ಕ್ಸ್ ಮೇನಲ್ಲಿ 4 ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ಪಾರ್ಟ್. ಆ್ಯಂಡ್ 5 ಮಾರ್ಕ್ಸ್ ಕ್ವೆಶನ್ಸಿಗೆ ಬಂದ್ವಿ ಅಂತಂದರೆ 4th main and your 5th main. So these 2 mains will be having the questions from complex analysis part. So this is all about your question paper pattern. Now moving on to the topic. So let us start with the topic complex analysis. So complex analysis ಅಂತ ಅಂದರೆ it is a study of complex numbers. ಹಾಗಾದರೆ ನಾವು ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. So let us start with the definition of complex number. A complex number, it is a number that can be expressed in the form of x plus I into y, where x comma y belongs to R and I is a symbol. It is called imaginary unit or imaginary number, and its value is I is equal to square root of minus 1. ಅಂತ ಅಂದರೆ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ನಂಬರ್. ಆದರೆ ಆ ನಂಬರನ್ನು ಯಾವ ಥರ ಇರಬೇಕು ಅಂದರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ. ಸೊ ಎಕ್ಸ್ ಪ್ಲಸ್ ಐ ಇಂಟು ವೈ ಫಾರ್ಮಲ್ಲಿ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಯಿತು ಅಂದರೆ ವಿ ಕಾಲ್ ಸಚ್ ನಂಬರ್ ಆ್ಯಸ್ ಅ ಕಾಂಪ್ಲೆಕ್ಸ್ ನಂಬರ್. Or you can also define that number as a complex number can also be defined. It is an ordered pair of real number x and y which can be expressed in the form of x plus I into y. So we call, so x plus I into y ಫಾರ್ಮಲ್ಲಿ ನಾವು ನಂಬರನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿದೆ ಅಂದರೆ such numbers can be called as complex number where x and y belongs to R and I is equal to square root of minus 1 is a imaginary number. ಸೊ ಹಾಗಾದರೆ ನಾವು ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಏನಿರುತ್ತಲ್ವ ಅದನ್ನು ನಾವು ಕ್ಯಾಪಿಟಲ್ ಸಿ ಇಂದ ಡಿನೋಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಡಿನೋಟ್ ಇಟ್ ಬೈ ಕ್ಯಾಪಿಟಲ್ ಸಿ ಆ್ಯಂಡ್ ಕಾಂಪ್ಲೆಕ್ಸ್ ನಂಬರನ್ನು ನಾವು ವಿ ಡಿನೋಟ್ ಇಟ್ ಆಸ್ ಝೆಡ್. ದಟ್ ಈಸ್ ದ ಸೆಟ್ ಸಿ ಈಸ್ ಈಕ್ವಲ್ ಟು the set containing z is equal to x plus I into y such that x comma y belongs to R and I is equal to square root of minus 1. We call such set as complex set. So if z is equal to x plus I y is a complex number ಆಗಿತ್ತು ಅಂತಂದರೆ we call x as a real part and y as a imaginary part. ಯಾಕಂತ ಅಂದರೆ ಇಲ್ಲಿ ಎಕ್ಸಲ್ಲಿ ಏನೇ ನಿಮಗೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಮ್ಯಾಜಿನರಿ ನಂಬರ್, ಸೊ ವಿ ಕಾಲ್ ಇಟ್ ಆಸ್ ಅ ರಿಯಲ್ ಪಾರ್ಟ್. ಆ್ಯಂಡ್ ವೈ ಏನಾಗಿದೆ ಇಟ್ ಈಸ್ ಎ ಡಿಪೆಂಡೆಂಟ್ ಆಫ್ ಇಮ್ಯಾಜಿನರಿ ನಂಬರ್, ಸೊ ವಿ ಕಾಲ್ ಇಟ್ ಆಸ್ ಅ ಇಮ್ಯಾಜಿನರಿ ಪಾರ್ಟ್. ಸೊ ಅದನ್ನೇನಂತ ಬರ್ತಿದ್ದಾರೆ ಇಲ್ಲಿ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ಇಂಟು ವೈ ಆಯ್ತಂದರೆ ಎಕ್ಸ್ ಈಸ್ ಅ ರಿಯಲ್ ಪಾರ್ಟ್, ವೈ ಈಸ್ ಅನ್ ಇಮ್ಯಾಜಿನರಿ ಪಾರ್ಟ್ ಆ್ಯಂಡ್ ಐ ಈಸ್ ಅ ಇಮ್ಯಾಜಿನರಿ ನಂಬರ್. ಸೊ ಫಾರ್ ಎಕ್ಸಾಂಪಲ್ಸ್ 2 plus 3 into I, here 2 is the real part and 3 is a imaginary part. So moving on, equality of complex number. ಹಾಗಂದರೆ ಎರಡು ಕಾಂಪ್ಲೆಕ್ಸ್ ನಂಬರನ್ನು ನಾವು ಈಕ್ವಲ್ ಅಂತ ಯಾವಾಗ ಕರಿತೀವಿ ಅಂತ ನೋಡೋಣ. ಲೆಟ್ z1 is equal to x1 into I into y1 and z2 is equal to x2 into I into y2 be the two complex number. Then z1 is equal to z2 if and only if x1 is equal to x2 and y1 is equal to y2 ಅಂತ ಅಂದರೆ z1 ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ. ಸೊ z1ಅನ್ನು ನಾವು x1 ಪ್ಲಸ್ ಐ ಇಂಟು y1 ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಅದೇ ಥರ z2 ಅನ್ನೋದು ಇಸ್ ಅನದರ್ ಕಾಂಪ್ಲೆಕ್ಸ್ ನಂಬರ್. ಸೊ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ z2 ಬೈ x2 ಪ್ಲಸ್ ಐ ಇಂಟು y2. ಸೊ z1 z2ಗೆ ಯಾವಾಗ ಈಕ್ವಲ್ ಆಗಿರುತ್ತೆ ಅಂದರೆ ಓನ್ಲಿ ಒನ್ ದ ರಿಯಲ್ ಪಾರ್ಟ್ ಆಫ್ z1 ಈಸ್ ಈಕ್ವಲ್ ಟು ದ ರಿಯಲ್ ಪಾರ್ಟ್ ಆಫ್ z2. ದಟ್ ಈಸ್
x1 is equal to x2, and also the imaginary part of z1, that is y1, is equal to the imaginary part of y2. ಸೊ ಈ ಎರಡು ಕಂಡೀಷನ್ನು ಹೋಲ್ಡ್ಸ್ ಆಯಿತು ಅಂದರೆ ದೆನ್ ಓನ್ಲಿ z1 is equal to z2. ನೆಕ್ಸ್ಟ್ ಈಸ್ ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಸೊ ಕಾಂಜುಗೇಟ್ ಅಂತ ಅಂದರೆ ಲೆಟ್ ಅಸ್ ಕನ್ಸಿಡರ್ ಎ ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ z is equal to x plus i into y ಬಿ ಅ ಕಾಂಪ್ಲೆಕ್ಸ್ ನಂಬರ್. ಸೊ ಈ ಝಡ್ಡಿಗೆ ನಾವು ಕಾಂಜುಗೇಟ್ ಆಫ್ ಝಡ್ಡನ್ನು ಯಾವುದರಿಂದ ಡಿನೋಟ್ ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಡಿನೋಟ್ ಇಟ್ ಬೈ z ಬಾರ್. ಆ್ಯಂಡ್ ಇದನ್ನು ಯಾವ ಥರ ಕೊಡ್ತೀವಿ ಅಂದರೆ, ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ z ಬಾರ್ is equal to x minus i into y ಅಂತ ಅಂದರೆ, ಸೊ ಕಾಂಜುಗೇಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಇದೆ ಅಂದ್ಕೊಳ್ಳಿ. ಸೊ ಅದಕ್ಕೆ ನೀವು ಕಾಂಜುಗೇಟ್ ಬರಿಬೇಕಾದ್ರೆ ಏನು ಮಾಡ್ತೀರಾ ಅಂದರೆ, ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಇದೆ ಅಲ್ವಾ, ಅಂದರೆ ದಿಸ್ ಪಾರ್ಟ್ ಐ ಇಂಟು ವೈ. ಸೊ ಈ ಪಾರ್ಟಿಂದು ಸೈನ್ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ತೀರಾ, ಅಂದರೆ ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡಿದ್ದೀರಾ. ಸೊ ಹಾಗೆ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಕಾಂಜುಗೇಟ್ ಆಫ್ ದಟ್ ಕಾಂಪ್ಲೆಕ್ಸ್ ನಂಬರ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಿಮಗೆ ಏನೇನಂತ ಅಂದರೆ, ಸೊ ಕನ್ಸಿಡರ್, ಸೊ ಒಂದು ಕಾಂಪ್ಲೆಕ್ಸ್ ನಂಬರನ್ನು ನಾನಿಲ್ಲಿ ಕನ್ಸಿಡರ್ ಮಾಡಿದ್ದೀನಿ, ದಟ್ ಈಸ್ 1 + i ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ. ಹಾಗಾದರೆ ಇದ್ರದ್ದು ಕಾಂಪ್ಲೆಕ್ಸ್ ಕಾಂಜುಗೇಟ್ ಏನಾಗಿರುತ್ತೆ ಅಂತ ಅಂದರೆ 1 - i. ಇಲ್ಲಿ ಇಮ್ಯಾಜಿನರಿ ಪಾರ್ಟಿನ ಸೈನ್ ಏನಿದೆ ಪ್ಲಸ್ ಇದೆ, ಸೊ ಕಾಂಜುಗೇಟಲ್ಲಿ ಏನಾಗಿರುತ್ತೆ ಮೈನಸ್ ಆಗುತ್ತೆ. ಇನ್ ದ ಸೇಮ್ ವೇ 2 - iಗೆ ಏನಾಗುತ್ತೆ 2 + i. ಸೊ ಇಲ್ಲಿ ಇನ್ನೊಂದು ನೋಟ್ ಮಾಡೋದೇನಂತಂದರೆ, ರಿಯಲ್ ಪಾರ್ಟಿಂದು ಸೈನ್ ಏನಿರುತ್ತೆ ನಿಮಗೆ ಸೇಮ್ ಇರುತ್ತೆ, ಓನ್ಲಿ ದ ಸೈನ್ ಆಫ್ ಯುವರ್ ಇಮ್ಯಾಜಿನರಿ ಪಾರ್ಟ್ ಗೆಟ್ಸ್ ಚೇಂಜ್ಡ್. Got it? So next is modulus or absolute value of a complex number. So modulus or absolute value of a complex number ಅನ್ನು ನಾವು we are going to denote it by mod z. ಸೊ z ಅನ್ನೋದು ಒಂದು ನಂಬರ್ ಇತ್ತು ಅಂದರೆ ಅದರದ್ದು ಅಬ್ಸಲ್ಯೂಟ್ ವ್ಯಾಲ್ಯೂನ mod z ಇಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಗಿವನ್ ಬೈ mod z is equal to square root of x square plus y square. ಸೊ ಸಪೋಸ್ ನಿಮಗೆ ಎಕ್ಸಾಂಪಲ್ಲು z is equal to 2 + 3i ಇದೆ ಅಂತ ಅಂದ್ಕೊಳ್ಳಿ. ಸೊ ಇದಕ್ಕೆ mod z ಏನಾಗುತ್ತೆ, mod zನ ನಾವು ಯಾವುದರಿಂದ ಕೊಡ್ತೀವಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ 2 ಇದೆ, ಆ್ಯಂಡ್ ವೈ ವ್ಯಾಲ್ಯೂ ಏನಿದೆ 3 ಇದೆ. ಹಾಗಾದರೆ ಏನಾಗುತ್ತೆ, mod z is equal to square root of 2 square plus 3 square which is equal to square root of 13. ನೆಕ್ಸ್ಟ್ ಈಸ್ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಸೊ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತಂದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 2 ಕಾಂಪ್ಲೆಕ್ಸ್ ನಂಬರ್. ಸೊ ಲೆಟ್ ಅಸ್ ಕನ್ಸಿಡರ್ 1 ಕಾಂಪ್ಲೆಕ್ಸ್ ನಂಬರನ್ನು ನಾನು z1. ಸೊ z1 is equal to some x1 plus i into y1. In the similar way, consider another complex number. Let us consider it as z2. z2 is equal to x2 plus i into y2. So let us these two be the complex numbers. So algebra of complex numbers ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಡಿಷನ್, 2 ಕಾಂಪ್ಲೆಕ್ಸ್ ನಂಬರ್ಸನ್ನು ತೊಗೊಂಡು ಅಡಿಷನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಅಲಾಂಗ್ ವಿತ್ ದಟ್ ಡಿವಿಷನ್. ಸೊ ಅಡಿಷನ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ಇಲ್ಲೇನು ಮಾಡಿದ್ದೀನಿ ನಾನು z1 + z2 ಅಂದರೆ 2 ಕಾಂಪ್ಲೆಕ್ಸ್ ನಂಬರನ್ನು ಆ್ಯಡ್ ಮಾಡಿದಾಗ, ಸೊ z1 ಅಂದರೆ ನಾವೇನಂತ ತೊಗೊಂಡಿದ್ವಿ x1 + i into y1, ಆ್ಯಂಡ್ z2 ಅಂದರೆ ಏನಂತ ತೊಗೊಂಡಿದ್ವಿ x2 + i into y2. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ x1 + x2. ಸೊ ವಿ ಆಲ್ರೆಡಿ ನೋ ದಟ್ ಇನ್ ಕಾಂಪ್ಲೆಕ್ಸ್ ನಂಬರ್ಸ್ x ಆ್ಯಂಡ್ y ಬಿಲಾಂಗ್ಸ್ ಟು ರಿಯಲ್ ಪಾರ್ಟ್. ಹಾಗಾದರೆ ನಮಗೆ ಗೊತ್ತು ಫ್ರಮ್ ದ ಪ್ರಾಪರ್ಟಿ ಆಫ್ ಯುವರ್ ರಿಯಲ್ ನಂಬರ್ಸ್ 2 ರಿಯಲ್ ನಂಬರ್ಸ್ ಕ್ಯಾನ್ ಬಿ ಆ್ಯಡೆಡ್. ಸೊ ಹಾಗಾಗಿ ಏನು ಮಾಡ್ತಿದ್ದೀನಿ x1 + x2 ಪ್ಲಸ್ ಇಲ್ಲಿ i into y1 i into y2 ಇರೋದ್ರಿಂದ ಐನ ಕಾಮನ್ ತೆಗೆದ್ರೆ ಏನಾಗುತ್ತೆ y1 + y2. ಅಗೇನ್ y1 and y2 is a complex real number, so we can add them by using the properties of your real numbers. So in the same way when you subtract 2 complex numbers, so ಇಲ್ಲಿ z1 - z2 ಮಾಡಿದ್ರೆ ಏನಾಗುತ್ತೆ x1 + i into y1 minus x2 + i into y2. So since x1 and x2 belongs to R, we can subtract them, x1 - x2 plus i into y1 minus y2. Next, multiplication of 2 complex numbers, that is z1 into z2. So z1 ಅಂದರೆ ಏನಂತ ತೊಗೊಂಡಿದ್ದೀವಿ x1 + i into y1
and z is x2 plus I into y2. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ x1 into x2 plus I into x1 into y2 plus I into y1 into x2. ಇಲ್ಲಿ ಏನು ಮಾಡ್ತಿದ್ದೀವಿ, ಈ ಸ್ಟೆಪ್ಪಲ್ಲಿ ಐನ ಕಾಮನ್ ತೆಗ್ದು ನೆಕ್ಸ್ಟ್ ಐ ಸ್ಕ್ವೇರ್ ಏನಾಗುತ್ತೆ -1. ಯಾಕಂದರೆ ನಮಗೆ ಗೊತ್ತಿದ್ದ ಐ ವ್ಯಾಲ್ಯೂ ಏನು, ಸ್ಕ್ವೇರ್ ರೂಟ್ ಆಫ್ -1. ಐನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ -1 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ -1 ಉಳಿಯುತ್ತೆ. ಇಲ್ಲಿ ರಿಅರೇಂಜ್ ಮಾಡಿದ್ರೆ is equal to x1 into x2 minus y1 into y2 plus I of x1 into y2 plus x2 into y1. Now moving on to division of two complex number. So here I am going to divide z1 by z2 which is equal to, so z1 ಅಂದರೆ ಏನಿದೆ ನಮಗೆ x1 plus I into y1 and z2 ಏನಿದೆ x2 plus I into y2. ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟನ್ನು ನಾವು ಏನು ಮಾಡಿ ಸಪ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡೋಕ್ಕೆ ಏನು ಮಾಡ್ತಿದ್ದೀನಿ, ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಸೊ x2 ಪ್ಲಸ್ I ಇಂಟು y2 ನಮಗೆ ಡಿನಾಮಿನೇಟರಲ್ಲಿರೋದ್ರಿಂದ ಜಸ್ಟ್ ಟು ಡೂ ರ್ಯಾಷನಲೈಸೇಷನ್ ಏನು ಮಾಡ್ತೀನಿ, ಮಲ್ಟಿಪ್ಲೈ ಬೋತ್ ದ sides, that is both the denominator and numerator by x2 into x2 minus I into y2 divided by x2 minus I into y2. ಸೊ ಏನಾಗುತ್ತೆ, ನ್ಯೂಮರೇಟರಲ್ಲಿ x1 ಪ್ಲಸ್ I ಇಂಟು y1 ಇಂಟು x2 ಮೈನಸ್ I ಇಂಟು y2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x1 ಇಂಟು x2 ಮೈನಸ್ I ಇಂಟು x1 ಇಂಟು y2 ಪ್ಲಸ್ I ಇಂಟು y1 ಇಂಟು x2 ಪ್ಲಸ್ y1 ಇಂಟು y2. ಇಲ್ಲಿ I ಮೈನಸ್ I ಸ್ಕ್ವೇರ್ ಇಂಟು y1 ಇಂಟು y2 ಬರುತ್ತೆ, ಬಟ್ ಮೈನಸ್ I ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ನಮಗೆ -1 ಆಗುತ್ತೆ. ಸೊ -1 ಏನಾಗುತ್ತೆ ಪ್ಲಸ್ ಆಗಿ y1 ಇಂಟು y2 ಬರುತ್ತೆ. ಸೊ ಕೆಳಗಡೆ ಡಿನಾಮಿನೇಟರಲ್ಲಿ ಏನಾಗುತ್ತೆ ಅಂದರೆ x2 ಪ್ಲಸ್ I ಇಂಟು y2, x2 ಮೈನಸ್ I ಇಂಟು y2 ಇದೆ. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಯುವರ್ a ಪ್ಲಸ್ b ಇಂಟು a ಮೈನಸ್ b ವಿಚ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಯೂಸಿಂಗ್ ದಟ್ ಐಡೆಂಟಿಟಿ ಏನಾಗುತ್ತೆ, x2 ಸ್ಕ್ವೇರ್ ಪ್ಲಸ್ y2 ಸ್ಕ್ವೇರ್ ಆಗುತ್ತೆ. ಸೊ ಈಗ ಇಮ್ಯಾಜಿನರಿ ಪಾರ್ಟು ಮತ್ತು ರಿಯಲ್ ಪಾರ್ಟು ಬೇರೆ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಟರ್ಮ್. Next is properties of conjugate of a complex number. ಸೊ ಫಸ್ಟ್ ಪ್ರಾಪರ್ಟಿ, ಸೊ ಕಾಂಜುಗೇಟ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಇದೆ ಅಲ್ವಾ, ಅದ್ರ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಸೊ ಫಸ್ಟ್ ಪ್ರಾಪರ್ಟಿ ಏನಂತ ಅಂದರೆ z1 ಪ್ಲಸ್ z2 ಹೋಲ್ ಬಾರ್ ಏನಾಗುತ್ತೆ, ಇಟ್ ಈಸ್ ಈಕ್ವಲ್ ಟು z1 ಬಾರ್ ಪ್ಲಸ್ z2 ಬಾರ್. ಹೇಗೆ ಅಂತ ನೋಡೋಣ. z1 ಪ್ಲಸ್ z2 ಹೋಲ್ ಬಾರ್ ಈಸ್ ಈಕ್ವಲ್ ಟು, ಸೊ z1 ಅಂದರೆ ಏನಿದೆ ನಮಗೆ x1 ಪ್ಲಸ್ I ಇಂಟು y1 ಆ್ಯಂಡ್ z2 ಅಂದರೆ ಏನಿದೆ x2 ಪ್ಲಸ್ I ಇಂಟು y2. ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ರಿಯಲ್ ಪಾರ್ಟನ್ನು ಒನ್ ಟರ್ಮ್ ಆಗಿ ಬರ್ಕೊತಿದ್ದೀನಿ ಆ್ಯಂಡ್ ಇಮ್ಯಾಜಿನರಿ ಪಾರ್ಟನ್ನು ಒನ್ ಸಪ್ರೇಟ್ ಟರ್ಮ್ ಆಗಿ ಬರ್ಕೊತಿದ್ದೀನಿ. ಅಂದರೆ x1 ಪ್ಲಸ್ x2 ಪ್ಲಸ್ I ಇಂಟು y1 ಪ್ಲಸ್ y2. ಸೊ ಇಲ್ಲಿ ಕಾಂಜುಗೇಟ್ ಆಗ್ತಿರೋದ್ರಿಂದ, ಸೊ ಕಾಂಜುಗೇಟ್ ನಾವು ಡೆಫಿನೇಷನ್ ನೋಡಿದಾಗ ಏನಿತ್ತು, ಸೊ ಕಾಂಜುಗೇಟ್ ಆಗಿದೆ ಅಂತ ಅಂದರೆ ಇಮ್ಯಾಜಿನರಿ ಪಾರ್ಟ್ ಏನಿದೆ ಅಂದರೆ ಈ ಪಾರ್ಟು I ಆಫ್ y1 ಪ್ಲಸ್ y2 ಏನಿದೆ ಇದ್ರ ಸೈನು ಚೇಂಜ್ ಆಗುತ್ತೆ. ಅಂದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲೇನಾಗುತ್ತೆ ಮೈನಸ್ ಆಗುತ್ತೆ. ಸೊ ಮೈನಸ್ ಆಗುತ್ತೆ. ಈಗ ನೆಕ್ಸ್ಟ್ ಇದನ್ನು ನಾವು ರಿಅರೇಂಜ್ ಮಾಡಿ ಬರೆದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ x1 ಮೈನಸ್ I ಇಂಟು y1 ಪ್ಲಸ್ x2 ಮೈನಸ್ I ಇಂಟು y2. ಸೊ ಸಿನ್ಸ್ z1 is equal to x1 plus I into y1, by the definition of your conjugate of a complex number, x1 minus I into y1 ಏನಾಗುತ್ತೆ z1 ಬಾರ್, x2 minus I into y2 ಏನಾಗುತ್ತೆ z2 ಬಾರ್. So in the similar way, the product of conjugate of two complex numbers, that is z1 into z2 whole bar ಏನಾಗುತ್ತೆ, it is equal to z1 bar into z2 ಬಾರ್. ಸೊ ಇದಕ್ಕೆ ನಿಮಗೇನೋ ಪ್ರೂಫ್ ಏನೋ ನೆಸಸರಿ ಇಲ್ಲ, ಜಸ್ಟ್ ರಿಮೆಂಬರ್ ಫಾರ್ ಯು. ಸೊ ನಿಮಗೆ ಸಪೋಸ್ ಪ್ರೂಫ್ ಬೇಕು ಅಂತ ಅಂದರೆ ಇಲ್ಲಿ ಅಡಿಷನ್ ಮಾಡಿದ್ವಿ ಅಲ್ವಾ, ಇನ್ ದ ಸೇಮ್ ವೇ ಟ್ರೈ ಮಾಡಿ, ನಿಮಗೆ ಈ ಐಡೆಂಟಿಟಿ ಪ್ರೂವ್ ಆಗುತ್ತೆ. ನಾವು ದ ಥರ್ಡ್ ಒನ್ ಈಸ್ z ಪ್ಲಸ್ z ಬಾರ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ಏನು ನಿಮಗೆ ಡಿಫ್ರೆಂಟ್ ನಂಬರ್ ಕಾಂಪ್ಲೆಕ್ಸ್ ನಂಬರನ್ನು ತೊಗೊಂಡಿಲ್ಲ, ಹಿಯರ್ ಇಲ್ಲಿ z ತೊಗೊಂಡಿದ್ದೀವಿ, ಇಲ್ಲಿ z ಬಾರ್. ಅಂದರೆ ಒಂದು ಕಾಂಪ್ಲೆಕ್ಸ್ ನಂಬರು ಮತ್ತು ಅದನ್ನು ಕಾಂಜುಗೇಟ್ ಮಾಡಿದಾಗ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂತ.
ಸೊ ಝೆಡ್ ಏನಿದೆ ಎಕ್ಸ್ ಪ್ಲಸ್ ಐ ಇಂಟು ವೈ. ಸೊ ಇದೇ ನಂಬರಿಂದ ಝೆಡ್ ಬಾರ್ ಅಂದರೆ ಏನಾಗುತ್ತೆ, ಇಮ್ಯಾಜಿನರಿ ಪಾರ್ಟ್ದು ಸೈನ್ ಚೇಂಜ್ ಆಗಿ ಏನು ಬರುತ್ತೆ ನಮಗೆ, ಎಕ್ಸ್ ಮೈನಸ್ ಐ ಇಂಟು ವೈ. ಇಲ್ಲಿ ಪ್ಲಸ್ ಐ ಇಂಟು ವೈ ಮೈನಸ್ ಐ ಇಂಟು ವೈ ಕ್ಯಾನ್ಸಲ್ ಆಗಿ ಏನು ಬರುತ್ತೆ ನಮಗೆ, ಎಕ್ಸ್ ಪ್ಲಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 2x. ಎಕ್ಸ್ ಈಸ್ ಏನಾಗಿರುತ್ತೆ, ಸೊ ಒಂದು ಕಾಂಪ್ಲೆಕ್ಸ್ ನಂಬರಿಂದ ಎಕ್ಸ್ ಏನಾಗಿರುತ್ತೆ, ರಿಯಲ್ ಪಾರ್ಟ್ ಆಗಿರುತ್ತೆ. ಅದನ್ನೇನಂತ ಬರಿಬೋದು, 2 ಇಂಟು ರಿಯಲ್ ಆಫ್ ಝೆಡ್. ಇನ್ ದ ಸೇಮ್ ವೇ ಝೆಡ್ ಮೈನಸ್ ಝೆಡ್ ಬಾರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ ಐ ಇಂಟು ವೈ ಮೈನಸ್ ಝೆಡ್ ಬಾರ್ ಅಂದರೆ ಎಕ್ಸ್ ಮೈನಸ್ ಐ ಇಂಟು ವೈ. ಇಲ್ಲಿ ಪ್ಲಸ್ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಆಗಿ ನಿಮಗೇನು ಸಿಗುತ್ತೆ, 2i ಇಂಟು ವೈ. ಸೊ ಅದೇನಾಗುತ್ತೆ 2i ಇಂಟು ವೈ ಅಂದರೆ ಏನು, ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್, ಅದನ್ನು ಬರ್ಕೊಬೋದು. ಸೊ ಝೆಡ್ ಮೈನಸ್ ಝೆಡ್ ಬಾರ್ ಈಸ್ ಈಕ್ವಲ್ ಟು 2i ಇಂಟು ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್. ಆ್ಯಂಡ್ ದ ಫಿಫ್ತ್ ಪ್ರಾಪರ್ಟಿ ಈಸ್ ಝೆಡ್ ಇಂಟು ಝೆಡ್ ಬಾರ್ ಈಸ್ ಈಕ್ವಲ್ ಟು, ಸೊ ಇದನ್ನು ನೀವು ಝೆಡ್ ಇಂಟು ಝೆಡ್ ಬಾರ್ ಮಾಡಿದ್ರೆ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಸೊ ಇಫ್ ಯು ವಾಂಟ್ ಇಟ್ ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಇಸ್ ಈಕ್ವಲ್ ಟು, ಸೊ ಏನಾಗಿರುತ್ತೆ ಅಂದರೆ ಮಾಡ್ ಝೆಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಅಂದರೆ, ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರನ್ನೇನಂತ ಬರಿಬೋದು, ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡ್ ಝೆಡ್ ಸ್ಕ್ವೇರ್ ಅಂತ ಬರಿಬೋದು. ಸಿನ್ಸ್ ಮಾಡ್ ಈಸ್ ಅನ್ ರಿಯಲ್ ನಂಬರ್, ಮಾಡ್ ಝೆಡ್ ವ್ಯಾಲ್ಯೂ ನಿಮಗೆ ರಿಯಲ್ ನಂಬರ್ ಬರೋದ್ರಿಂದ ಮಾಡ್ ಝೆಡ್ ಹೋಲ್ ಸ್ಕ್ವೇರು ಕೂಡ ಏನಾಗಿರುತ್ತೆ ನಿಮಗೆ, ಇಟ್ ಈಸ್ ಪ್ಯೂರ್ಲಿ ರಿಯಲ್ ನಂಬರ್ ಬರುತ್ತೆ. Moving on to the next concept is polar form of a complex number or modulus and amplitude. So amplitude is also known as argument of a ಕಾಂಪ್ಲೆಕ್ಸ್ ನಂಬರ್. ಸೊ ಪೋಲಾರ್ ಫಾರ್ಮಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಸೊ ಕನ್ಸಿಡರ್ ಎ ಕಾಂಪ್ಲೆಕ್ಸ್ ನಂಬರ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ಇಂಟು ವೈ. ಸೊ ಪೋಲಾರ್ ಫಾರ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ರಿಪ್ಲೇಸ್ ಎಕ್ಸ್ ಬೈ ಆರ್ ಇಂಟು ಕಾಸ್ ಥೀಟಾ ಆ್ಯಂಡ್ ವೈ ಬೈ ಆರ್ ಇಂಟು ಸೈನ್ ಥೀಟಾ. ಹಾಗಾದರೆ ಏನಾಗುತ್ತೆ, ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ಇಂಟು ವೈ ಇದೆ, ಎಕ್ಸ್ ಇರೋ ಕಡೆ ಆರ್ ಕಾಸ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ವೈ ಇರೋ ಕಡೆ ಆರ್ ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಲ್ಲಿ ಎರಡು ಕಡೆ ಆರ್ನ ನಾವು ಕಾಮನ್ ತೆಗೆದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಆಗುತ್ತೆ. ಬಟ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ ದಟ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಐ ಥೀಟಾ. ಸೊ ದಿಸ್ ಈಸ್ ಯುವರ್ ಪೋಲಾರ್ ಫಾರ್ಮ್ ಆಫ್ ಝೆಡ್, ವೇರ್ ಆರ್ ಈಸ್ ಈಕ್ವಲ್ ಟು square root of x square plus y square is called the modulus and theta is equal to tan inverse of y by x is called the amplitude. ಇಲ್ಲಿ ಆರ್ ವ್ಯಾಲ್ಯೂ ಮತ್ತು ಟೀಟಾ ವ್ಯಾಲ್ಯೂ ಹೇಗೆ ಬಂತು ಅಂತ ನೀವು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ಲಾಸಸಲ್ಲಿ ಲರ್ನ್ ಮಾಡಿದ್ದೀರಲ್ವಾ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ, ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡಿ ಆರ್ ಮತ್ತು ಟೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಸಿಗುತ್ತೆ ನಮಗೆ, ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ವ್ಯಾಲ್ಯೂಸ್. ಸೊ ಅದಕ್ಕೆ ನಾನಿಲ್ಲಿ ಬರ್ದಿಲ್ಲ. ಸೊ ದಿಸ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಯುವರ್ ಪ್ರೀವಿಯಸ್ ಇಯರ್ ಕ್ಲಾಸಸ್. ಸೊ ನೆಕ್ಸ್ಟ್ ಈಸ್ ನೋಟ್. So e to the power of I theta is equal to cos theta plus I sin theta. E to the power of z is equal to, so ಏನು e to the power of z, z is a complex number ಆಗಿರೋದ್ರಿಂದ e to the power of x plus e to the power of I into y ಆಯಿತು ಅಂದರೆ, so using the properties of your exponential forms, e to the power of x into e to the power of I into y ಅಂತ ಬರಿಬೋದು. e to the power of x into e to the power of y can be written as cos y plus I sin y. This is using your note 1. And cos I theta is equal to cos h theta, sin I theta is equal to I sin h theta. ಸೊ ಇದೆರಡು ನಿಮಗೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಹೇಗೆ ಬಂತು ಅಂತ ನಿಮಗೇನು ಸಿಲೆಬಸಲ್ಲಿ ಇಲ್ಲ ಡಿರೈವೇಷನು. ಸಪೋಸ್ ಇಫ್ ಯು ವಾಂಟ್ ಇಟ್ ಆಸ್ಕ್ ಮೀ, ಐ ವಿಲ್ ಪ್ರೊವೈಡ್ ಯು. ಮೂವಿಂಗ್ ಆನ್ ಟು ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಸೊ ಕಾಂಪ್ಲೆಕ್ಸ್ ನಂಬರನ್ನು ನಾವು ಗ್ರಾಫಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಈಗ ಒಂದು ಎಕ್ಸ್ ವೈ ಪ್ಲೇನ್ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಯುವರ್ ಎಕ್ಸ್ ವೈ ಪ್ಲೇನ್ ಇದೆ. ಸೊ ಇಲ್ಲೇನು ಮಾಡ್ತೀವಿ ಅಂತ ಅಂದರೆ, ಲೆಟ್ ಪಿ ಆಫ್ ಎಕ್ಸ್ ಕಮ ವೈ ಬಿ ಎ ಪಾಯಿಂಟ್ ವಿಚ್ ರೆಪ್ರೆಸೆಂಟ್ ಎ ಕಾಂಪ್ಲೆಕ್ಸ್ ನಂಬರ್ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ಇಂಟು ವೈ. ಸೊ ಈ ಪ್ಲೇನಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡಿದ್ದೀನಿ, ದಟ್ ಈಸ್ ಪಿ ಆಫ್ ಎಕ್ಸ್ ಕಮ ವೈ. ಸೊ ಪಿ ಆಫ್ ಎಕ್ಸ್ ಕಮ ವೈ ಏನಿದೆ, ಇಟ್ ಈಸ್ ಎ ಪಾಯಿಂಟ್ ವಿಚ್ ಈಸ್ ರೆಪ್ರೆಸೆಂಟಿಂಗ್ ಎ ಕಾಂಪ್ಲೆಕ್ಸ್ ನಂಬರ್ ನೇಮ್ಡ್ ಝೆಡ್. ದೆನ್ ಝೆಡ್ ಈಸ್ ಕಾಲ್ಡ್ ದ ಕಾಂಪ್ಲೆಕ್ಸ್ ಕೋಆರ್ಡಿನೇಟ್ ಆಫ್ ಪಿ, ಪಾಯಿಂಟ್ ಪಿ. Now the xy plane whose points corresponds to the complex number is called complex plane. So ಈ ಕಾಂಪ್ಲೆಕ್ಸ್ ಪ್ಲೇನಲ್ಲಿ ನಮಗೇನು ಕಾಂಪ್ಲೆಕ್ಸ್ ನಂಬರ್ ಸಿಗುತ್ತೆ ಅಲ್ವಾ, ಸೊ ವಿ ಆರ್ ಗೋಯಿಂಗ್ ಟು ಕಾಲ್
this plane as a complex plane, or this is called as a Argand diagram, or it is also called as simply a Z plane. Here, so x ಏನಿದೆ, x axis ಏನಿದೆ ಅಲ್ವಾ, we are called this as a real axis. X axis is a real axis, and here y axis is an imaginary axis. Got it? So moving on, properties of modulus and amplitude of a complex number. So ಈ ಪ್ರಾಪರ್ಟೀಸ್ ನಿಮಗೆ ಪ್ರಾಬ್ಲಮ್ಸ್ ಮಾಡೋತ್ತಿಗೆ ಯೂಸ್ ಆಗುತ್ತೆ, ಜಸ್ಟ್ ರಿಮೆಂಬರ್ ದಮ್. ಸೊ ದ ಫಸ್ಟ್ ಪ್ರಾಪರ್ಟಿ ಈಸ್ mod of z1 plus z2 is always less than or equal to mod z1 plus mod z2. And the second property is mod of z1 minus z2 is always greater than or equal to mod z1 minus mod z2. ಸೊ ಇದೆರಡು ಪ್ರಾಪರ್ಟಿ ಏನಿದೆ ಅಲ್ವಾ, ಇದನ್ನು ನಾವು ಟ್ರಯಾಂಗ್ಯುಲರ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಥರ್ಡ್ ಒನ್ ಈಸ್ mod of z1 divided by z2 is equal to mod z1 divided by mod z2 provided z2 is not equal to 0. ಸೊ ನಮಗೆ ಡಿನಾಮಿನೇಟರ್ ಇಲ್ಲೇನೋ 0 ಆಗಿರಬಾರ್ದು, ಯಾಕೆಂದರೆ ಡಿನಾಮಿನೇಟರ್ 0 ಆಯಿತು ಅಂದರೆ ನಮಗೆ ಇಂಡಿಫೈನ್ಡ್ ಫಾರ್ಮಿಗೆ ಹೋಗುತ್ತೆ. ಫೋರ್ತ್ ಒನ್ ಈಸ್ mod of z1 into z2 is equal to mod z1 into mod z2. Fifth one is amplitude of z1 into z2 is equal to amplitude of z1 plus amplitude of z2, or we can also call it as erg of z1 into z2 is equal to erg of z1 plus erg of z2. Sixth one is amplitude of z1 divided by z2 is equal to amplitude of z1 minus amplitude of z2. ಸೊ ಇದಿಷ್ಟು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕಾಂಪ್ಲೆಕ್ಸ್ ಅನಾಲಿಸಿಸ್, ಅಬೌಟ್ ಕಾಂಪ್ಲೆಕ್ಸ್ ನಂಬರ್ಸ್. ಸೊ ಈಗ ಏನು ಮಾಡೋಣ ನಾವು, ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಾಬ್ಲಮ್ ಸೆಕ್ಷನ್. ಸೊ ಈ ಮೇನ್ ಪ್ರಾಬ್ಲಮ್ಸ್ ನಿಮಗೆ ಏನು 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಮೇನ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಇಲ್ಲಿ ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿರ್ತಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಆಂಪ್ಲಿಟ್ಯೂಡ್ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಇಟ್ಸ್ ಪೋಲಾರ್ ಫಾರ್ಮ್. ಸೊ ಫಸ್ಟ್ ನಂಬರ್ ಏನು ಕೊಟ್ಟಿದ್ದಾರೆ ನಮಗೆ, 1 + i × √3. ಸೊ 1 + i × √3 ಇದು ಯಾವ ಫಾರ್ಮಲ್ಲಿದೆ, x + i × y ಫಾರ್ಮಲ್ಲಿದೆ. ಹಿಯರ್ x is equal to 1 and y is equal to √3. ಸೊ x ಪ್ಲೇಸಲ್ಲಿ ಏನಿದೆ, 1 ಇದೆ, ಆ್ಯಂಡ್ y ಪ್ಲೇಸಲ್ಲಿ ಏನಿದೆ, √3. ಸೊ ವಿ ನೋ ದಟ್ ಮಾಡ್ಯುಲಸ್ r is equal to √x² + y². ಇದನ್ನು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ. ಪೋಲಾರ್ ಫಾರ್ಮ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮಾಡ್ಯುಲಸ್ ಆ್ಯಂಡ್ ಆ್ಯಂಪ್ಲಿಟ್ಯೂಡ್ನ ನಾವು ಹೇಗೆ ಹೇಳ್ತೀವಿ, ಮತ್ತು ಪೋಲಾರ್ ಫಾರ್ಮನ್ನು ಹೇಗೆ ಕೊಡ್ತೀವಿ ಅಂತ ಹೇಳ್ತೀವಿ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಬೇಸಿಸ್ ಮೇಲೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಿರೋದು. ಸೊ ಇಲ್ಲಿ x is equal to 1 ಇದೆ ಆ್ಯಂಡ್ y is equal to √3 ಇದೆ, ಆ್ಯಂಡ್ ವಿ ನೋ ದಟ್ r is given by √x² + y². ಸೊ x ಇರೋ ಕಡೆ 1 ಸಬ್ಸ್ಟಿಟ್ಯೂಟ್ ಮಾಡಿ, y ಇರೋ ಕಡೆ √3 ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬರುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ 2. ದಟ್ ಈಸ್ ಯುವರ್ ಮಾಡ್ಯುಲಸ್. ಆ್ಯಂಡ್ ಆಂಪ್ಲಿಟ್ಯೂಡ್ θ is equal to tan inverse of y/x. tan inverse of y ಬದಲು ಏನಿದೆ, √3 ಇದೆ, ಡಿವೈಡೆಡ್ ಬೈ 1. ಎಕ್ಸಲ್ಲಿ ಏನಿದೆ, 1 ಇದೆ. ಸೊ tan inverse of √3 ಏನಾಗುತ್ತೆ, π/3. And polar form is given by z is equal to r into e to the power of I theta, which is equal to r into e to the power of I theta ಅಂದರೆ ಏನು, cos theta plus I sin theta. r ನಮಗೆ ವ್ಯಾಲ್ಯೂ ಏನು ಬಂತು, ಮಾಡ್ಯುಲಸ್ ವ್ಯಾಲ್ಯೂ 2 ಬಂದಿದೆ, 2ನ ಸಬ್ಸ್ಟಿಟ್ಯೂಟ್ ಮಾಡಿ, ಕಾಸ್ ಆಫ್ ಥೀಟಾ ವ್ಯಾಲ್ಯೂ ಏನು ಬಂತು, π/3. ಕಾಸ್ ಆಫ್ π/3 ಪ್ಲಸ್ I sin ಆಫ್ π/3. ಸೊ ಇಲ್ಲಿ ನಾವು ಮಾಡ್ಯುಲಸ್, ಆಂಪ್ಲಿಟ್ಯೂಡ್ ಆ್ಯಂಡ್ ಪೋಲಾರ್ ಫಾರ್ಮ್ ಮೂರೂ ಫೈಂಡ್ ಮಾಡಿದ್ವಿ. ಸೊ ಈ ಪ್ರಾಬ್ಲಮ್ಸ್ ನಿಮಗೆ 2 ಮಾರ್ಕ್ಸಿಗಿರುತ್ತೆ. ಸೆಕೆಂಡ್ ಒನ್ ಈಸ್ 1. ಸೊ ಏನು ಕೊಟ್ಟಿದ್ದಾರೆ ನಿಮಗೆ, 1. ಸೊ 1ಅನ್ನು ನಾವು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಂತ ಬರಿಬೋದು, 1 + 0 × i. ಯಾಕೆಂದರೆ ಇಲ್ಲಿ 1 ಏನಿದೆ ನಮಗೆ ರಿಯಲ್ ಪಾರ್ಟ್ ಮಾತ್ರ ಇದೆ, ಇಮ್ಯಾಜಿನರಿ ಪಾರ್ಟ್ ಏನಿದೆ ನಮಗೇನು ಇಲ್ಲ, ಅಂದರೆ ಏನದನ್ನು i × 0 ಅಂತ ನಾನು ಬರ್ಕೊಬೋದು. ದಟ್ ಈಸ್ ಹಿಯರ್ ಇಮ್ಯಾಜಿನರಿ ಪಾರ್ಟ್ ಈಸ್ ಆಬ್ಸೆಂಟ್.
Therefore, x is equal to 1 and y is equal to 0. Now to find the modulus, substitute r is equal to square root of x square plus y square. The value of x is 1 and y is equal to 0. Therefore, the square root of x square plus y square is equal to 1. And to find the amplitude, theta is equal to, we know that theta is equal to tan inverse of y by x. Tan inverse of y ಏನಿದೆ 0 ಇದೆ, x ಏನಿದೆ 1, tan inverse of 0 which is equal to theta is equal to 0. And the polar form is given by z is equal to r into cos theta plus I sin theta. r ವ್ಯಾಲ್ಯೂ ಏನು ಬಂತು ನಮಗೆ 1, r ವ್ಯಾಲ್ಯೂ 1 ಬಂದಿದೆ, theta ವ್ಯಾಲ್ಯೂ ಏನು ಬಂದಿದೆ 0. So moving on to the third problem is the complex number given is I. ಸೊ ಇಲ್ಲಿ ಏನಾಗಿದೆ ನಿಮಗೆ ರಿಯಲ್ ಪಾರ್ಟ್ ಏನಿದೆ ಅಲ್ವಾ ಅದೇನಾಗಿದೆ ಆಬ್ಸೆಂಟ್ ಇದೆ, ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಈಸ್ 0 ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಏನಿದೆ ಐ ಇದೆ, ಅಂದರೆ ವೈ ವ್ಯಾಲ್ಯೂ ಈಸ್ 1. ಅಂದರೆ ಐ ಈಸ್ ಈಕ್ವಲ್ ಟು ಏನಂತ ಬರಿಬೋದು 0 ಪ್ಲಸ್ ಐ ಇಂಟು 1. ದೇರ್ ಫೋರ್ ಮಾಡ್ಯುಲಸ್ ಆರ್ ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 1. And theta is equal to tan inverse of y by x which is equal to tan inverse of 1 by 0 ಆಗುತ್ತೆ. 1 by 0 ಅಂದರೆ it is infinity. tan inverse of infinity ಅಂದರೆ ಏನು ಬಂತು ನಿಮಗೆ theta is equal to pi by 2. And the polar form is given by z is equal to r cos theta plus I sin theta. r value ಏನು ಬಂತು 1, theta value pi by 2 which is equal to 1 into cos of pi by 2 plus I sin pi by 2. The next question is 1 minus I divided by 1 plus I. ಸೊ ಫಸ್ಟ್ ಇಲ್ಲಿ ನಾವೇನು ಮಾಡಬೇಕು ಅಂದರೆ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟನ್ನ ಸಪ್ರೇಟ್ ಮಾಡ್ಕೊಬೇಕು. ಸಪ್ರೇಟ್ ಇನ್ ದ ಸೆನ್ಸ್ ಇಲ್ಲಿ ನಮಗೆ ಇಮ್ಯಾಜಿನರಿ ಮತ್ತು ರಿಯಲ್ ಪಾರ್ಟ್ ಯಾವುದು ಅಂತ ಫೈಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇದನ್ನು ಫೈಂಡ್ ಮಾಡ್ಕೊಬೇಕು ಅಂದರೆ ಏನು ಮಾಡ್ತೀವಿ, ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ 1 minus I divided by 1 plus I is equal to 1 minus I divided by 1 plus I into ಡಿನಾಮಿನೇಟರನ್ನು ರ್ಯಾಷನಲೈಸ್ ಮಾಡ್ತಿರೋದ್ರಿಂದ 1 minus I divided by 1 minus I ಆಗುತ್ತೆ which is equal to 1 minus I into 1 minus I ಆಗುತ್ತೆ ಡಿವೈಡೆಡ್ ಬೈ ಇದು a plus b into a minus b ಫಾರ್ಮಲ್ಲಿದೆ ಅಲ್ವಾ ಡಿನಾಮಿನೇಟರು. ಸೊ ಇದು ಏನು a plus b into a minus b ಫಾರ್ಮ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ I ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 1 minus I into 1 minus I ನಾವು ಮಲ್ಟಿಪ್ಲೈ ಮಾಡಿದರೆ 1 minus I ಹೋಲ್ ಸ್ಕ್ವೇರ್ ಬರುತ್ತೆ ವಿಚ್ ಈಸ್ 1 minus I ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ 1 minus I ಪ್ಲಸ್ I ಸ್ಕ್ವೇರ್. ಹಿಯರ್ I ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ -1 ಆಗುತ್ತೆ, +1 ಇಲ್ಲಿ ಕ್ಯಾನ್ಸಲ್ ಆಗಿ ಏನು ಬರುತ್ತೆ ನಮಗೆ -2I ಬರುತ್ತೆ. ಆ್ಯಂಡ್ ಡಿನಾಮಿನೇಟರಲ್ಲಿ 1 ಮೈನಸ್ ಆಫ್ -1 ಏನಾಗುತ್ತೆ 2 ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು -2I by 2. ಸೊ ಏನು ಬಂತು ನಮಗೆ -I ಬಂತು. ಸೊ ಕಾಂಪ್ಲೆಕ್ಸ್ ನಂಬರ್ ನಮಗೆ ಏನಕ್ಕೆ ರೆಡ್ಯೂಸ್ ಆಯಿತು -Iಗೆ ರೆಡ್ಯೂಸ್ ಆಯಿತು. ಸೊ ಇಲ್ಲೇನಾಗಿದೆ ನಮಗೆ ರಿಯಲ್ ಪಾರ್ಟ್ ಏನಿದೆ 0 ಇದೆ, ಆಬ್ಸೆಂಟ್ ಆಗಿರೋದ್ರಿಂದ 0. ಆ್ಯಂಡ್ ಇಮ್ಯಾಜಿನರಿ ಪಾರ್ಟು -I ಇರೋದ್ರಿಂದ ಏನಾಗುತ್ತೆ y ವ್ಯಾಲ್ಯೂ -1 ಆಗುತ್ತೆ. ದೇರ್ ಫೋರ್ ದ ಮಾಡ್ಯುಲಸ್ ಈಸ್ ಗಿವನ್ ಬೈ r ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 1. And the amplitude theta is given by theta is equal to tan inverse of y by x which is equal to tan inverse of the value of y is -1 divided by 0 which is equal to ಇಲ್ಲಿ ನಾವೇನು ಮಾಡ್ತಿದ್ದೀವಿ ಮೈನಸನ್ನು ಹೊರಗಡೆ ತೆಗೆದ್ರೆ ಏನಾಗುತ್ತೆ tan inverse of 1 by 0 which is equal to minus of tan inverse of infinity which is equal to -pi by 2. And the polar form is given by z is equal to r of cos theta plus I sin theta. The value of r is 1 and the value of theta is -pi by 2. ಇಲ್ಲಿ cos of -pi by 2 ಏನಾಗುತ್ತೆ it is nothing but cos pi by 2 using your trigonometric identities. And sin of -pi by 2 is minus sin pi by 2. ಸೊ ಏನಾಯಿತು ಈ ಫಾರ್ಮಿಗೆ ರೆಡ್ಯೂಸ್ ಆಯಿತು. Moving on to the next problem is 1 plus 2I divided by 1 minus I whole square. ಸೊ ಇಲ್ಲಿ ನಾನು ನಿಮಗೆ ಹಿಂಟ್ ಹೇಳ್ತೀನಿ.
ಸೊ ಇಲ್ಲೇನಾಗುತ್ತೆ ಅಂದರೆ 1 + 2i ಡಿವೈಡೆಡ್ ಬೈ 1 ಮೈನಸ್ ಐ ಹೋಲ್ ಸ್ಕ್ವೇರನ್ನು ಏನು ಮಾಡ್ತೀರಾ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ ಏನಾಗುತ್ತೆ 1 + i ಸ್ಕ್ವೇರ್ ಮೈನಸ್ 2i ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 1 + 2i ಡಿವೈಡೆಡ್ ಬೈ -i ಸ್ಕ್ವೇರ್ ಪ್ಲಸ್ 2i ದ ವ್ಯಾಲ್ಯೂ ಆಫ್ i ಸ್ಕ್ವೇರ್ ಏನಾಗುತ್ತೆ -1 therefore ದ ವ್ಯಾಲ್ಯೂ ಆಫ್ -i ಸ್ಕ್ವೇರ್ ಏನಾಗುತ್ತೆ +1 +1 ಆಗಿ ಏನಾಗುತ್ತೆ ನ್ಯೂಮರೇಟರು ಡಿನಾಮಿನೇಟರು ಕ್ಯಾನ್ಸಲ್ ಆಗಿ ಏನಾಗುತ್ತೆ ನಿಮಗೆ 1ಗೆ ರೆಡ್ಯೂಸ್ ಆಗುತ್ತೆ ಸೊ 1ಗೆ ರೆಡ್ಯೂಸ್ ಆಯಿತು ಅಂದರೆ ಏನಾಗುತ್ತೆ ನಿಮಗೆ ರಿಯಲ್ ಪಾರ್ಟ್ ಮಾತ್ರ ಪ್ರೆಸೆಂಟ್ ಇರೋದ್ರಿಂದ x ಈಸ್ ಈಕ್ವಲ್ ಟು 1 ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಬ್ಸೆಂಟ್ ಇರೋದ್ರಿಂದ y ಈಸ್ ಈಕ್ವಲ್ ಟು 0. ಸೊ ನೀವು ಲಾಸ್ಟ್ ಪ್ರಾಬ್ಲಮ್ಸ್ ಮಾಡಿದ್ರಿ ಅಲ್ವಾ ಸೊ ಆ ಪ್ರಾಬ್ಲಮಿಗೆ ರೆಡ್ಯೂಸ್ ಆಗಿದೆ ಸೊ ಯೂಸಿಂಗ್ ದಟ್ ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ಯುವರ್ ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಆ್ಯಂಡ್ ದ ಪೋಲಾರ್ ಫಾರ್ಮ್. Next, moving on to the next problem is sixth one, which is given as 3 + i divided by 2 + i plus 3 - i divided by 2 - i. ಸೊ ಇಲ್ಲೂ ಏನಿಲ್ಲ, ಇಲ್ಲಿ ನಿಮಗೆ ಏನಿದೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಏನು ಮಾಡ್ತೀರಲ್ವ ಅದನ್ನು ಯೂಸ್ ಮಾಡಿಕೊಂಡೆ ನೀವು ಕಾಂಪ್ಲೆಕ್ಸ್ ನಂಬರನ್ನು ರೆಡ್ಯೂಸ್ ಮಾಡ್ಕೊತೀರಾ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ 2 ಟರ್ಮ್ ಆಗಿ ಕನ್ಸಿಡರ್ ಮಾಡಬೇಕು. ಇದನ್ನು 1 ಟರ್ಮ್ ಆಗಿ ಕನ್ಸಿಡರ್ ಮಾಡಿ ರ್ಯಾಷನಲೈಸ್ ಮಾಡ್ತೀರಾ. ಸೊ ಏನು ಫಸ್ಟ್ ಟರ್ಮಿಗೆ ಏನಾಗುತ್ತೆ ರ್ಯಾಷನಲೈಸಿಂಗ್ ಫ್ಯಾಕ್ಟರು 2 - i ಡಿವೈಡೆಡ್ ಬೈ 2 - i ಆಗುತ್ತೆ. ಇಲ್ಲಿ ಸೆಕೆಂಡ್ ಟರ್ಮಿಗೆ ಏನಾಗುತ್ತೆ 2 + i ಆಗುತ್ತೆ. ಸೊ ರ್ಯಾಷನಲೈಸ್ ಮಾಡಿದರೆ ನಿಮಗೆ ಏನು ಆಗುತ್ತೆ ಫೈನಲ್ ಆಗಿ 14/5ಗೆ ರೆಡ್ಯೂಸ್ ಆಗುತ್ತೆ. ಸೊ ಹಿಯರ್ ಏನಾಗಿದೆ ಅಗೇನ್ ಇಲ್ಲಿ ಏನಾಗಿದೆ ನಿಮಗೆ ಇಮ್ಯಾಜಿನರಿ ಪಾರ್ಟ್ ಏನಾಗಿದೆ ಆಬ್ಸೆಂಟ್ ಇರೋದ್ರಿಂದ y ಈಸ್ ಈಕ್ವಲ್ ಟು 0 ಆ್ಯಂಡ್ x ವ್ಯಾಲ್ಯೂ ಏನಿದೆ 14/5. ಸೊ ಯೂಸಿಂಗ್ ಯುವರ್ ಮಾಡ್ಯುಲಸ್ form, modulus is given by square root of x square plus y square which is equal to square root of 14 divided by 5 whole square ಆಗುತ್ತೆ. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಿಮಗೆ ಏನಾಗುತ್ತೆ 14 divided by 5 ಉಳಿಯುತ್ತೆ. ಆ್ಯಂಡ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ tan inverse of y by x tan inverse of 0 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 0 ಆ್ಯಂಡ್ ದ ಪೋಲಾರ್ ಫಾರ್ಮ್ ಈಸ್ ಗಿವನ್ ಬೈ z ಈಸ್ ಈಕ್ವಲ್ ಟು r ಆಫ್ ಕಾಸ್ ಟೀಟಾ ಪ್ಲಸ್ i sin ಟೀಟಾ. ಆರ್ ವ್ಯಾಲ್ಯೂ ಏನು ಬಂದಿದೆ ನಮಗೆ 14/5 ಆ್ಯಂಡ್ ಟೀಟಾ ವ್ಯಾಲ್ಯೂ ಏನು ಬಂದಿದೆ 0. ಸೊ ಪೋಲಾರ್ ಫಾರ್ಮ್ ಏನಾಗಿತ್ತು z ಈಸ್ ಈಕ್ವಲ್ ಟು 14 divided by 5 of cos 0 plus i sin 0. ಸೊ ದಿಸ್ ಈಸ್ ಯರ್ ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಆ್ಯಂಡ್ ಪೋಲಾರ್ ಫಾರ್ಮ್. ಸೊ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟು ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಆ್ಯಂಡ್ ಪೋಲಾರ್ ಫಾರ್ಮ್ ಫೈಂಡ್ ಮಾಡಿ ಅಂದರೆ ಈ ಥರ ಮಾಡ್ತೀರಾ. ಸೊ ಇಲ್ಲಿ ನಾನು ನಿಮಗೆ 7th and 8th ಪ್ರಾಬ್ಲಮನ್ನು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಸೊ ಈ ನೋಟ್ಸನ್ನ ನಾನು ನಿಮಗೆ ಡ್ರೈವ್ ಮೂಲಕ ಲಿಂಕ್ ಸೆಂಡ್ ಮಾಡ್ತೀನಿ. ಸೊ ಈ ನೋಟ್ಸನ್ನ ನಿಮಗೆ ಆ ಲಿಂಕ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೌನ್ಲೋಡ್ ಇಟ್. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.